ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಯಾಕೆ ಅಂದರೆ ಇವತ್ತು ಗುಜರಾತ್ ಹೈಕೋರ್ಟ್ ತೀರ್ಪು ಏನು ಕೊಟ್ಟಿದೆ, ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆಯಾಗಿ ಮಾಡಬೇಕು ಅಂತೇಳಿ ಅದು ತೀರ್ಪು ಕೊಟ್ಟಿದೆ. ಅದನ್ನು ಇವತ್ತು ನಾವು ಬೇಡಿಕೆ ಇಟ್ಟಿರೋದು. ಆಮೇಲೆ ಗ್ರಾಚ್ಯುಟಿ ಹಣನೂ ಸಹಿತ ಹೈಕೋರ್ಟ್ ತೀರ್ಪು ಆಯಿತು, ಅದು ಸಹಿತ ಹಣ ಬಿಡುಗಡೆ ಆಗಿಲ್ಲ. ಆದೇಶ ಆಗಿದೆ ರಾಜ್ಯ ಸರ್ಕಾರದಲ್ಲಿ, ಆದರೆ ಹಣ ಬಿಡುಗಡೆ ಆಗಿಲ್ಲ. ಅದು ಒಂದು ಹಣ ಬಿಡುಗಡೆ ಆಗಬೇಕು ಇಡೀ ರಾಜ್ಯಾದ್ಯಂತ ನಿವೃತ್ತಿ ಆದವರಿಗೆ ಗ್ರಾಚ್ಯುಟಿ ಹಣ ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿರೋದು. ಆಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 15,000 ಮಾಡ್ತೀವಿ ಅಂತೇಳಿ ಅಂಗನವಾಡಿ ನೌಕರರಿಗೆ ಗ್ಯಾರಂಟಿಯಲ್ಲಿ ಹೇಳುವಾಗ ಅದೊಂದು ವಿಚಾರನೂ ಅವರು ಹೇಳಿದರು. ಹಾಗಾಗಿ ಈಗ ನಾವು ಇದು ಬೆಳಗಾಂ ಅಧಿವೇಶನ ನಡೀತಾ ಇದೆ. ನಾವು ಸಹಿತ ಈಗ 15,000 ಮಾಡಿ ಅಂಗನವಾಡಿ ನೌಕರಿಗೆ ಅಂತೇಳಿ ಅದು ಒಂದು ಸಹಿತ ನಾವು ಬೇಡಿಕೆ ಇಟ್ಟಿರೋದು. ಮತ್ತು ಆಮೇಲೆ ಮಕ್ಕಳಿಗೆ ಬರ್ತಕ್ಕಂಥದ್ದು ರೆಡಿಮೇಡ್ ಫುಡ್ಡು, ಮಸಾಲೆ ಅವೆಲ್ಲ ರೆಡಿಮೇಡ್ ಫುಡ್ ಬರ್ತಾ ಇದೆ. ಆ ಮಕ್ಕಳಿಗೆ ಆ ರೆಡಿಮೇಡ್ ಫುಡ್ ಬೇಡ. ಇಲ್ಲಿ DC ಸಮ್ಮುಖದಲ್ಲೇ ಚರ್ಚೆ ಆಗಿ ನಮ್ಮ ಡಿಸ್ಟಿಕ್ಕಿಗೆ ಮಕ್ಕಳು ಏನು ತಿನ್ಬಲ್ರು ನಮ್ಮ ಡಿಸ್ಟಿಕ್ನಲ್ಲಿ ಅಂಥೇಳಿ ತೀರ್ಮಾನ ಮಾಡಿ ಅದೇ ಫುಡ್ಡನ್ನೇ ನಮ್ಮ ಅಂಗನವಾಡಿ ಮಕ್ಕಳಿಗೆ ಕೊಡ್ತಿದ್ರು. ಆ ಫುಡ್ಡನ್ನು ನಮಗೆ ಮತ್ತೆ ಕೊಡಿ, ಈ ಫುಡ್ಡು ರೆಡಿಮೇಡ್ ಫುಡ್ ಇರೋದ್ರಿಂದ ಮಕ್ಕಳಿಗೆ ಪೌಷ್ಟಿಕತೆ ಇರಲ್ಲ ಅಂಥೇಳಿ ಅದೊಂದು ಸಹಿತ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಇವತ್ತು ICDS ಬಂದು ಈಗ 50 ವರ್ಷ ಸಮೀಪಿಸ್ತಾ ಇದೆ. ಆದರೆ ಇವತ್ತು ಅಂಗನವಾಡಿ ನೌಕರರು ಹೋರಾಟ ಮಾಡಿ ಈ ಸ್ಕೀಮನ್ನು ಉಳಿಸ್ಕೊಂಡಿರೋದು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಆಮೇಲೆ ಇವತ್ತು ಮುಂದಿನ ಜನವರಿಯಲ್ಲಿ ಸಹಿತ ಮುಂದಿನ ತಿಂಗಳು ಇಡೀ ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಈ 50 ವರ್ಷದ ಐಫಾ ಕಾರ್ಯಕ್ರಮ ಸಹಿತ ನಾವು ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿದೆ. ಹಂಗಾಗಿ ಇವತ್ತು ನಾವು ಅವ್ರನ್ನ 5-6 ಬೇಡಿಕೆ ಪ್ರಮುಖವಾಗಿ ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಪೋಷನ್ ಟ್ರ್ಯಾಕರ್ ನಮಗೆ ಕೆಲಸ ಮಾಡೋಕ್ಕೆ ಫೋನ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ಅದರಲ್ಲಿ ತಂತ್ರಾಂಶಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವನ್ನ ಸರಿಪಡಿಸಿ ಕೆಲಸ ಕೊಡಿ, ನಾವು ಕೆಲಸ ಮಾಡ್ತೀವಿ. ಅವು ಎಲ್ಲ ಸ್ವಲ್ಪ ಅನಾನುಕೂಲತೆಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ಅನುಕೂಲತೆಗಳನ್ನು ಮಾಡಿಕೊಟ್ರೆ ಮಾತ್ರ ನಾವು ಫಲಿತಾಂಶ ICDS ಫಲಿತಾಂಶ ನಾವು ಹೇಳ್ತೀವಿ. ನೀವು ಅದರಲ್ಲಿ ತೊಂದರೆಗಳನ್ನು ನಿಭಾಯಿಸದೆ ನೀವು ಫಲಿತಾಂಶ ಕೊಡಿ ಅಂದರೆ ನಾವು ಕೊಡೋಕ್ಕಾಗಲ್ಲ ಅಂಥೇಳಿ ಇವತ್ತು ಅದನ್ನು ಸಹಿತ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಈ BLO ಕೆಲಸ ಚುನಾವಣೆಯಲ್ಲಿ ವರ್ಷಕ್ಕೆ 2-3 ಚುನಾವಣೆ, ಗ್ರಾಮ ಪಂಚಾಯಿತಿ ಬರುತ್ತೆ, ನಗರದ್ದು ಬರುತ್ತೆ, ಮಹಾನಗರ ಪಾಲಿಕೆನೂ ಬರುತ್ತೆ. ಹಂಗಾಗಿ ಚುನಾವಣೆಗಳಿಗೆಲ್ಲ ಅಂಗನವಾಡಿ ನೌಕರನ ತಗೊಂಡಿರೋದು ಅದು BLO ಕೆಲಸದಿಂದ ವಾಪಸ್ ಮಾಡಿ ಅಂಗನವಾಡಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡೋಕ್ಕೆ ತೊಂದರೆ ಆಗುತ್ತೆ, ಆ ಕೆಲಸದಿಂದ ಮುಕ್ತ ಮಾಡಿ ಅಂತೇಳಿ ಅದೊಂದು ಸಹಿತ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ. ಹಾಗೆ ICDS ಅನ್ನು ಬಲಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ICDS ಬಲಹೀನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಬಲಹೀನ ಮಾಡಬೇಡಿ, ಅಲ್ಲಿರ್ತಕ್ಕಂಥ ಬಡ ಮಕ್ಕಳು ಅಂಗನವಾಡಿಯಲ್ಲಿ ಬರ್ತಕ್ಕಂಥದ್ದು ICDS ಅನ್ನು ಬಲಪಡಿಸಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ICDS ಬಲಪಡಿಸಿ ಅಂತೇಳಿ ಅಂಗನವಾಡಿ ನೌಕರರು ಕೇಳ್ತಕ್ಕಂಥದ್ದು. ಆಮೇಲೆ ಪ್ರತ್ಯೇಕವಾಗಿ ನಿರ್ದೇಶನಾಲಯ ಮಾಡಿ ICDSನ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದೇ ರೀತಿ ಭಾಳಷ್ಟು ಒಂದು 20 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಪೌಷ್ಟಿಕ ಆಹಾರ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣ ಆಗಬೇಕು ICDS ಅಂತೇಳಿ ಇವತ್ತು ರಾಜ್ಯ ಸರ್ಕಾರನ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈಗ ಮಿನಿ ಅಂಗನವಾಡಿ ಅಂತೇಳಿ ಅಂಗನವಾಡಿ ಟೀಚರಲ್ಲಿ ಫುಲ್ ಅಂಗನವಾಡಿ ಮಿನಿ ಅಂಗನವಾಡಿ ಅಂತ ಮಾಡಿದ್ದಾರೆ. ಆ ಮಿನಿ ಅಂಗನವಾಡಿಯಲ್ಲಿ ಹೆಲ್ಪರ್ ಕೆಲಸ, ಟೀಚರ್ ಕೆಲಸ ಎರಡು ಕೆಲಸನೂ ಒಬ್ಬರೇ ಮಾಡೋಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ಏನಾದರೂ ಟೇಕಮ್ ರೇಷನ್ ಆದರೂ ಕೊಡೋಕೆ ಮಾಡಿ, ಇಲ್ಲ ಅಂದರೆ ಒಬ್ಬ ಹೆಲ್ಪರ್ನ ತಗೊಳ್ಳೋಕ್ಕೆ ಆ ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಪರ್ಮಿಷನ್ ಕೊಡಿ. ಇಲ್ಲ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು, ಮಕ್ಕಳಿಗೆ ಆಹಾರ ಕೊಡಬೇಕು, ಇವೆಲ್ಲ. ಆಮೇಲೆ ಜನಸಾಮಾನ್ಯರು ಬಂದಾಗ ಏನಾದರೂ ಕೆಲಸಗಳು ಮಾಡಬೇಕಾಯ್ತು. ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡೋದ್ರಿಂದ ಒಬ್ಬ ಹೆಲ್ಪರ್ನ ಕೊಡಿ ಅಂತ ಸಹಿತ ಇವತ್ತು ರಾಜ್ಯ ಸರ್ಕಾರದ ನಾವು ಮುಂದೆ ಇಟ್ಟಿದ್ದೀವಿ. ಈ ರೀತಿಯಾಗಿ 20 ಬೇಡಿಕೆ ಇಟ್ಟು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗ ಮೊಬೈಲ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಮುಂಗಡವಾಗಿ ಕರೆನ್ಸಿ ಹಾಕಿ ಅಂತ. ಯಾಕಂದರೆ ಮುಂಗಡವಾಗಿ ಕರೆನ್ಸಿ ಇರಲ್ಲ. ಆಮೇಲೆ ಮಕ್ಕಳಿಗೆಲ್ಲ ನಾವು ಮೊಟ್ಟೆ ಕೊಡ್ತಾ ಇದ್ದೀವಿ, ಮುಂಗಡವಾಗಿ ನಮಗೆ ಹಣ ಹಾಕಿ ಆ ಮಕ್ಕಳಿಗೆಲ್ಲ ಕೊಡೋಕ್ಕೆ. ಯಾಕೆಂದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಸ್ಯಾಲ್ರಿ ಬಂತಂದ ತಕ್ಷಣ ಮೊಟ್ಟೆ ಹಣನ ಜಮಾ ಮಾಡಬೇಕಾಗ್ತದೆ. ಯಾಕಂದರೆ ಮೊಟ್ಟೆ ಕೊಂಡ್ಕೊಂಡ್ಮೇಲೆ ಆ ಹಣನ ಜಮಾ ಮಾಡಲಿಲ್ಲ ಅಂದರೆ ಅವರು ಸುಮ್ಮನೆ ಇರಲ್ಲ. ಇದೆಲ್ಲವನ್ನು ನಮ್ಮ ಮುಂಚಿತವಾಗಿ ಕೊಟ್ಟು ನೀವು ಕರೆನ್ಸಿ ಕೊಟ್ಟು ಆಮೇಲೆ ಆ ಮೊಬೈಲನ್ನು ಏನು ಲೋಪದೋಷಗಳು ಅವೆಲ್ಲ ಸರಿ ಮಾಡಿ ಫಲಿತಾಂಶ ಕೇಳಿ ಅಂತೇಳಿ ಇವತ್ತು ನಾವು ಇಟ್ಟಿರೋದು. ಈ ರೀತಿಯಲ್ಲಿ ನಾವು ಬೇಡಿಕೆ ಇಟ್ಟು ಇವತ್ತು ನಾಳೆ 2 ದಿನ ನಮ್ಮ ಹೋರಾಟ ಇದೆ. ನಾಳೆ DC ಸಾರ್ ಮುಖಾಂತರನೇ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯ DD ಆಫೀಸರಿಂದ ಸಚಿವರಿಗೆ ಕಳಿಸ್ತಾ ಇದ್ದೀವಿ. ಈ
ರೀತಿಯಲ್ಲಿ ನಮ್ಮ ಹೋರಾಟ ಇದೆ. ಹಿಂದೆ ಎಲ್ಲ ನೀವು ಕೇಳ್ಬೋದು, ರಾಜ್ಯ ಸರ್ಕಾರಕ್ಕೆ ತಂದಿರಲ್ಲ. ನಾವು ಸಾಕಷ್ಟು ಸರಿ ಮೀಟಿಂಗ್ ಮಾಡಿದ್ದೀವಿ, ರಾಜ್ಯ ಸರ್ಕಾರಕ್ಕೂ ಮೀಟಿಂಗ್ ಆಗಿದೆ, ಎಲ್ಲ ಗಮನಕ್ಕೆ ತಂದೀವಿ. ಇವತ್ತು ಗ್ರ್ಯಾಚ್ಯುಟಿ ಹಣ ಆದೇಶ ಆಗಿ 1 ವರ್ಷ ಕಾಲ ಆದ್ರೂ ಒಬ್ಬ ಟೀಚರ್ಗೆ ನಿವೃತ್ತಿ ಆದಮೇಲೆ ಹಣ ಬಿಡುಗಡೆ ಆಗಿಲ್ಲ. ಅದು ಇಮಿಡಿಯೇಟ್ಲಿ ಮಾಡಬೇಕಂತೇಳಿ ಅವ್ರನ್ನ ಕೇಳಿದ್ವಿ. ಇಲ್ಲಿ ಹಂಗಾಗಿ ಇಷ್ಟು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ನಮಸ್ತೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.